Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿವಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಒಳ್ಳೆ ದುಡ್ಡು ಮಾಡಿರ್ತಾರೆ ಬಿಡ್ರಿ ಸರ್. ಏನು ದುಡ್ಡಿದ್ರೆ ಮಾತ್ರ ಎಲ್ಲ ಕಡೆ ಹೆಸರು ಮಾಡ್ಬೋದು. ಒಳ್ಳೆ ದುಡ್ಡು ಮಾಡಿರ್ತಾರೆ. ಅದು ಹೆಂಗ್ರಿ, ದುಡ್ಡು ಇಲ್ದಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ. ಒಳ್ಳೆ ದೊಡ್ಡ ದೊಡ್ಡ ಮನೆಗಳು ಕಟ್ಟಿರ್ತಾರೆ, ಒಳ್ಳೆ ದುಡ್ಡು ಇರ್ತದೆ ಬಿಡ್ರಿ ಅಂತ. ಸ್ನೇಹಿತರೆ, ಇದು ನಿಜನಾ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಳಷ್ಟು ಪ್ರಾಮಾಣಿಕ ಸಮಾಜ ಸೇವೆ ಮಾಡ್ತಕ್ಕಂಥವ್ರನ್ನ ಹುಡುಕ್ಬೇಕನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವುದೇ ಸಂಘ ಸಂಸ್ಥೆಯಲ್ಲಿ ಇರಲಿ ಅವರ ಮನೆಗಳಿಗೆ ನಾನು ವಿಸಿಟ್ ಮಾಡಿ ಅವರ ಒಂದು ವಾಸ್ತವ ಹೇಗಿದೆ ಅಂತಕ್ಕಂಥದ್ದು ನಾನು ಒಂದು ದೃಶ್ಯ ರೂಪದಲ್ಲಿ ತೋರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಬೆಂಗಳೂರು ತಾಲೂಕಿನ ಸಿದ್ದಾಪುರ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು. ಬಹುಶಃ ಸಿದ್ದಪ್ಪ ಅಂತಕ್ಕಂಥ ಬಡ ರೈತನ ಮಗ. ಬಹುಶಃ ಈ ಸಿದ್ದಪ್ಪನ ಒಂದು ಕೆಲಸಗಳನ್ನು ನಾವೆಲ್ಲ ಹೇಳಕ್ಕೆ ಹೋದರೆ ನಿಜವಾಗ್ಲೂ ಇವತ್ತು ಯಾವುದೇ ಒಂದು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ಅದರಲ್ಲಿ ಕೂಡ ಒಂದಿಷ್ಟು ಕೈಲಾದಷ್ಟು ಸಹಾಯ ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದಿಷ್ಟು ಬಡತನ ಇದ್ದಿರ್ತಕ್ಕಂಥ ಕುಟುಂಬಗಳಿಗೆ ಏನು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ. ಬಹುಶಃ ಇದನ್ನೆಲ್ಲ ನೋಡಿದಾಗ ಭಾಳಷ್ಟು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳು ಕೂಡ ಅಲ್ಲಲ್ಲಿ ಅವರ ಸೇವೆ ಸುಮಾರು 5 ವರ್ಷ 6 ವರ್ಷ ನಿರಂತರ ಸೇವೆ. ಭಾಳಷ್ಟು ಬಡತನ, ಈಗಲೂ ಬಡತನ ಇರ್ತಕ್ಕಂಥ ಕುಟುಂಬ. ಆದರೂ ಕೂಡ ಸಿದ್ದಪ್ಪ ಅವರು ಒಂದು ಮನಸ್ಥಿತಿ ಹೇಗಿದೆ ಅಂದರೆ, ನಾವು ದುಡಿದಿರ್ತಕ್ಕಂಥ 1 ರೂಪಾಯಿಲಿ ಅಟ್ಲೀಸ್ಟ್ 4ನೇ ಭಾಗ ಆದರೂ ಒಂದಿಷ್ಟು ಸಹಾಯ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ. ಹೀಗಾಗಿ ಪುನೀತ್ ರಾಜ್ಕುಮಾರ್ದು ಒಂದು ಕೂಡ ಪ್ರಶಸ್ತಿ ಬಂದಿದೆ. ಆ್ಯಕ್ಚುಲಿ ಇವರು ಒಂದು ಸೇವೆ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಇಂಥವ್ರನ್ನ ಗುರ್ಸ್ತಕ್ಕಂಥ ಕೆಲಸ ನಮ್ಮ ಸಮಾಜದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಕೊರಗು. ಹೀಗಾಗಿ ವಿಶೇಷವಾಗಿ ನಮ್ಮ ಅಪ್ಪು ಟಿ ವಿ ಇನ್ನು 4ನೇ ವರ್ಷದ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಸಿದ್ದಪ್ಪ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ನಾನು ಸಿದ್ದಪ್ಪರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಎಲ್ಲರಿಗೆ ವಿಸಿಟ್ ಮಾಡಿ, ಎಲ್ಲರೂ ಬರ್ರಿ, ಎಲ್ಲರೂ ಬಂದು ಅಪ್ಪು ಟಿ ವಿನೈತೆಲ್ಲ ಯಶಸ್ವಿ ಮಾಡಿಸಿ ಕೊಡಬೇಕು. ಹೆಂಗೈತಲ್ಲ ಬಡವ್ರ ಮಕ್ಕಳೈತಲ್ಲ ಭಾಳ ಕಡೆಗೆ ಒಟ್ಟದು ಅಷ್ಟಿಷ್ಟು ಅವರು ಎಷ್ಟಾಗತ್ತೆ ಅಷ್ಟಾದ್ರೈತಲ್ಲ ಬಡವ್ರ ಮಕ್ಕಳೈತಲ್ಲ ಬಡವರಿಗೆ ಅವ್ರು ಕಷ್ಟ ಬಿದ್ದು ಬಂದಿರ್ತಾರೆ ಅಂತ ಹೇಳಿದ್ರೆ ಬಡವರಿಗೆ ಬಗ್ಗೆ ಅದು ಒಂದಕ್ಕೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಒಂದು ಅಷ್ಟಿಷ್ಟು ಅನುಭವ ಇರುತ್ತೆ. ಇಲ್ಲ ಅನುಭವ ಇರುತ್ತೆ ಅಂತೇಳಿ ಅವ್ರಿಗೆ ಅಷ್ಟಿಷ್ಟು ಅಂತೆಲ್ಲ ಒಂದಕ್ಕೆ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಹೆಲ್ಪ್ ಮಾಡಿರ್ತಾರೆ. ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀವಿ. ಇವಾಗೈತಲ್ಲ ಇನ್ನೊಬ್ಬರದ್ದು ಹೇಳೋದು ಬೇಡ, ಇನ್ನೊಬ್ಬರದ್ದು ಹೇಳೋದಕ್ಕೇನೈತಲ್ಲ ನಮ್ಮದೇ ಅದಕ್ಕೆ ಪರಿಸ್ಥಿತಿ ಆಗಿರೋದು ನಾವೇನು. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಇರ್ಬೋದೈತಲ್ಲ ಗುಡ್ಡಕ್ಕೆ ಹೋಗ್ಯದು ಒಂದಕ್ಕೆ ದುಡ್ಕೊಂಬರ್ಬೇಕಂತ ಹೇಳ್ತಾರೆ. ನಮಗೇನೈತಲ್ಲ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದ್ವಿ ಅಷ್ಟೇ. ಇಲ್ಲಪ್ಪ ಒಂದಕ್ಕೆ ಓದಿಸೋಕೆ ಆಗಲ್ಲ, ಅದು ಒಂದು ನಮ್ಮಿಂದ ಒಂದಕ್ಕೆ ಬರೀ ಒಂದು ಕೆಲಸಕ್ಕೆ ಹೋದ್ರೆ ಅದು ಒಬ್ರಿಗೊಬ್ರು ದುಡ್ರು ಒಂದು ಎಲ್ಲರಿಗೆಲ್ಲ ಊಟಕ್ಕೆ ಹಾಕತ್ತೆ ಅಂತೇಳಿ ನಮಗೇನಾದ್ರು ಶಾಲೆ ಬಿಡಿಸಿ ಅವತ್ತಿನ ದಿನದಾಗ ಕರ್ಕೊಂಡು ಹೋಗೋದು ಕೆಲಸಕ್ಕೆ ಇಟ್ಟಾರ. ಅದೆಲ್ಲ ಇಲ್ಲೆಲ್ಲ ನಮ್ಮ ಎಲ್ಲ ಒಂದಕ್ಕೆ ಹೇಳ್ಬೇಕಂದ್ರೆ ಅದು ಸುತ್ತಮುತ್ತದ ಮೈಸೂರೊಳಗೆಲ್ಲ ಅದು ಜಡ್ ಹಿಡಿದ್ವಿ, ಕೊಲ್ಲಬಾರ್ದ್ವಿ ಒಂದು ಲೆಕ್ಕಕ್ಕೆ. ನಾವು ಒಂದು ಲೆಕ್ಕ ಹೇಳ್ಬೇಕಂದ್ರೆ ಅವತ್ತು ನಮಗೆ ಕಡಿಮೆ ವಯಸ್ಸು ಬಂದ್ರಾಗೇ ಅದು ಒಂದು ಲೆಕ್ಕದ ಫೋರ್ಮಾನ್ ಒಟ್ಟು ಒಂದು ಲೆಕ್ಕ ಫೋರ್ಮಾನು ಮೇಟು ಬಂದಾಗೈತಲ್ಲ ಎಲ್ಲೇ ಹೋಗ್ಬೇಕಾದ್ರೆ ಬಚ್ಚಿಟ್ಕೋಬೇಕು, ಮತ್ತು ಅವ್ರು ಹೋದಾಗ ಬಂದದ್ದು ಕೆಲಸ ಮಾಡ್ಬೇಕು. ಅಂಥ ಪರಿಸ್ಥಿತಿ ಆಗಲ್ಲ ಬದುಕಿ ಬಂದ್ವಿ ಸರ್ ನಾವೆಲ್ಲ. ಏನು ಕನಸಿದೆ ಅಂತ ನಿಜವಾಗ್ಲೂ ನನಗೆ ಈ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಇಲ್ಲ ಸರ್, ಆದಷ್ಟೈತಲ್ಲ ನಮ್ಮ ಕೈಲೈತಲ್ಲ ಒಬ್ರಿಗೆ ಒಳ್ಳೇದೇ ಮಾಡೋದಂತ. ಹೆಂಗಂದ್ರೆ ಐತಲ್ಲ ಒಳ್ಳೇದೇ ಮಾಡ್ಬೇಕಂದ್ರೆ ಅದಕ್ಕಂದ್ರೆ ನಾವುಗೇ ಭಾಳ ಕಷ್ಟ ಬಿದ್ದು ಬಂದೀವಿ. ಭಾಳ ಕಷ್ಟಲಿದ್ದು ಬಂದದಕ್ಕೈತಲ್ಲ ನಮಗೆ ಒಂದು ಲೆಕ್ಕ ಐತಲ್ಲ ಇಲ್ಲ ನಮ್ಗೆ ಐತಲ್ಪ 100 ರೂಪಾಯಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೆ ಐತಲ್ಲ 10 ರೂಪಾಯಿ ಸಹಾಯ ಮಾಡೋಣ ಒಬ್ಬರಿಗೆ ಅಂತ. ನಿಜವಾಗ್ಲೂ ಒಂದು ಈ ಸಿದ್ದಾಪುರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಏನು ಇಂಥ ಕೆಲಸ ಮಾಡ್ಬೇಕಂತ ಇದೆ ಸರ್, ಅಥವಾ ನಾನು ಈ ಥರ ಹೋರಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಏನಾದ್ರು? ಇಲ್ಲ ಸರ್, ಇಲ್ಲಿ ಹೇಳ್ಬೇಕಂದ್ರೆ ಇದೆಲ್ಲ ರೈತರಿಗೆ ಐತಲ್ಲ ಒಂದು ಟೋಟಲ್ ಐತಲ್ಲ ಒಂದು 700 ಎಕರೆ ಖರಾಬಾಗಿ ಹೋಗ್ಬಿಡುತ್ತೆ. 1981ರಾಗವರೆಗೆಲ್ಲ ಪಟ್ಟ ಕೊಟ್ಟಾರ. ಅಷ್ಟು ದಿನದ ಅದು ಪಟ್ಟ ಕೊಟ್ಟರೆ ಐತಲ್ಲ 2023ರಾಗ ಭಾಳ ಹೊಲಗಳು ಖರಾಬ್ ಹೋಗೋಗ್ಯಾವ. ಒಂದು ರೈತರಿಗೆ ಏನಾದರೂ ಒಳ್ಳೇದು ಮಾಡೋಣ ಅಂತ ಆಸೆ. ಅದ್ರ ಬಗ್ಗೆ ಸ್ವಲ್ಪ ಸರ್ ಇದು ಒಂದು ಐತೆ, ಭಾಳ ಐತೆ. ಹೋರಾಟ ಮಾಡ್ಬೇಕಂತ ಒಂದು ಛಲ ಇದೆ. ಹೌದು ಸರ್, ಹೆಂಗ ಐತಲ್ಲ ರೈತರು, ನಾವು ರೈತರೇ ಸರ್. ಇವಾಗ ಐತಲ್ಲ ಸರ್ ಹಬ್ಬ ಬಂದೈತಲ್ಲ ಸರ್ 20 ವರ್ಷ 30 ವರ್ಷ 40 ವರ್ಷ 70 ವರ್ಷ 80 ವರ್ಷದ್ದು ಪಾಣಿ ಪಟ್ಟಿದ್ರಾಗ ಖರಾಬ್ ಆಗೋಗ್ಬಿಟ್ಟವ.
ಇನ್ನೂ ನ್ಯಾಯ ಸಿಕ್ಕಿಲ್ಲ ನಿಮಗೆಲ್ಲ? ಇಲ್ಲ ಸರ್, ಸಿಕ್ಕಿಲ್ಲ. ಸಿಕ್ಕಿಲ್ಲ. ಅದಕ್ಕೆಲ್ಲ ಐತಲ್ಲ ರೈತ ಸಂಘದವ್ರು ಭಾಳ ಸಲ ಬಂದಾರ. ಆಮೇಲೆ ಎಲ್ಲ ಕಡೆಗೆ ಅವರು ಕೊಟ್ಟಾರ, ಒಂದು ಲೆಟ್ರ್ಗಳು ಕೊಟ್ಟಾರ, ಏನೆಲ್ಲ ಮಾಡ್ಯಾರ. ಆದರೆ ರೈತರಿಗಂತ ಒಳ್ಳೇದಾಗಿಲ್ಲ ಸರ್ ಇಲ್ಲಿವರೆಗೆ. ಇಷ್ಟು ವರ್ಷ ಸರ್, ಇಷ್ಟು ವರ್ಷದಾಗೈತಲ್ಲ ನಮ್ಮ ಮಳೀಂದ್ರ ಇರ್ಬೋದು, ಮಾವನರ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಸಿದ್ದಾಪುರ ಗ್ರಾಮದವರು ಎಲ್ಲರೂ ನನ್ನ ಹಿಂದೆ ಮುಂದೆ ನಿಂತ್ಕೊಂಡು ಇಲ್ಲಮ್ಮವ್ವ ನಾವು ಇದೀವಿ, ಡಾಕ್ಟ್ರ್ ನೀನು ಅದ್ರ ಬೇಡ ಅಂತೇಳಿ ನನಗೆ ಬೇಕಾದಷ್ಟು ಇದೆಲ್ಲ ಒಂದು ಲೆಕ್ಕ ಹೇಳ್ಕೊಳೋದು, ಒಂದು ಲೆಕ್ಕದ ಬೆಂಬಲ ಕೊಟ್ಟದು, ಬೆನ್ನಿಂದ ನಿಂತ್ಕೊಂಡು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಯಾರ. ಎಲ್ಲರಿಗೆ ನಾನು ಒಂದು ಲೆಕ್ಕದ ಒಳ್ಳೆಯದೇ ಬಯಸ್ತೀನಿ ಸರ್ ನಾನು ಎಲ್ಲರಿಗೂ.